ಏನಾಗಿತ್ತಮ್ಮ? ಇಬ್ರು ಪ್ರೀತಿ ಮಾಡಿದ್ರಿ ಶರತ್ ಕುಮಾರ್ ಅಂತಂದು ಕುದುರಾಳದ ಹುಡುಗ ಪ್ರೀತಿ ಮಾಡಿ ಮದುವೆ ನನ್ನ ಮಗಳು ನಿರಾಕರಣೆ ಮಾಡಿದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲೇ ರೀ ನಿನ್ನೆ 3:30 ಸುಮಾರು ಮನೆಯಲ್ಲೇ ಮಾಡ್ಕೊಂಡು. ಯಾಕೆ ಬೇಡ ಮನೆಯವ್ರು ಒತ್ತಾಯ ಬಂದ ಮೇರೆಗೆ ಬೇಡ ಅಂತ ಇದು ಮಾಡ್ಯಾನ ನಾವು. ಮನೆಯವರು ಎಲ್ಲ ಅವ್ರ ತಂಗಿಯರು ಅವ್ರ ಅಪ್ಪ ಅಮ್ಮ ಬೇಡ ಅಂತಂದು ಇದು ಮಾಡಿದ್ಕೆ 4 ವರ್ಷ ಆಯ್ತು ಈ ಪ್ರೀತಿ ಮಾಡಿ ಈಗ ನಿರಾಕರಿಸಿದ್ಕೆ ನಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡು. ಗೊತ್ತಿದ್ದಿಲ್ರಿ ನಮ್ಗೆ ಈಗ ಗೊತ್ತಾತ್ರಿ. ಭಾಳ ದಿವಸ ಆಗಿಲ್ರಿ ಇದು ಗೊತ್ತಾಗಿ. ಈಗ ಗೊತ್ತಾಗಿ ನಿನ್ನೆ ಇಲ್ಲಿ ಅಲ್ಲಿದ್ದ ಊರಿದ್ದ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. ಹ್ಞೂ ರೀ ಕಂಪ್ಲೇಂಟ್ ತಗೊಂಡಿಲ್ರಿ ಅವರು. ರಣಂದೂರಾಗ ಈ ಪಂಚಾಯತ್ಗೆ ಆಗಿತ್ರಿ, ಕಂಪ್ಲೇಂಟ್ ತಗೊಂಡಿಲ್ಲ ಅವರು. ಹಂಗಾಗಿ ಆತ್ಮಹತ್ಯೆ ಯಾವ ಉದ್ದೇಶ ಎಲ್ಲ ದುಡ್ಡಿಂದ್ರ ಮೇಲೆ ಕಂಪ್ಲೇಂಟ್ ಇವ್ರು ತಗೊಂಡಿಲ್ರಿ ಅವರು. ಯಾರು ಕೊಟ್ಟಾರ ಗೊತ್ತಿಲ್ರಿ, ಹುಡುಗನ ಕಡೆ ಕೊಟ್ಟಾರ ಯಾರು ಕೊಟ್ಟಾರ ಅವರು ಪೊಲೀಸ್ರಿಗೆ ಕೊಟ್ಟಾರ ಯಾರಿಗೆ ಗೊತ್ತಿಲ್ರಿ. ಅವ್ರು ನಮ್ಗೆ ಇವ್ರಿಗೆ ಗೊತ್ತು ಗಂಡು ಮಕ್ಕಳಿಗೆ. ಅವ್ರು ಅಲ್ಲಿ ಹೋಗ್ಯಾರ ಬ್ಯಾಡಗಿಗೆ. ಇವಳು ಹಿಂಗೆ ಬಂದು ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡ ಮನೆಯಲ್ಲಿ. ಹ್ಞೂ ರೀ ಸ್ಟೇಷನಿಂದ ಬಂದು ಒಂದು 12 ದಿವಸ ಆಗೈತೆ ರೀ. ಅವಾಗೆಲ್ಲ ಚೆನ್ನಾಗೇ ಇದ್ಲು. ಮತ್ತೇನು ಅದಾತ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡ ಮನೆಯಲ್ಲಿ ಬಂದು. ಹ್ಞೂ ರೀ ನಿಜ ರೀ. ಹಾಗಾಗಿ ಮದುವೆ ಬೇರೆ ಆಗಲ್ಲ ಅಂತ ನಿರಾಕರಿಸಿಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಮನೆಯಲ್ಲಿ ಮೊನ್ನೆ ಅವತ್ತು ಗೊತ್ತ್ರಿ ನಮಗೆ. ಅವತ್ತು ಇದು ರಣಂದೂರಿಗೆ ಏನು ಕಂಪ್ಲೇಂಟ್ ಇದು ಮಾಡಕ್ಕೆ ಹೋಗಿದ್ರಲ್ರಿ, ಅವಾಗ ಗೊತ್ತತ್ರಿ ನಮ್ಗೆ. ಇನ್ನು ಅಷ್ಟು ಅಲ್ಲಿವರೆಗೂ ಏನು ಗೊತ್ತಿದ್ದಿಲ್ಲ ಇದು. ನಮಗೆ ಏನಿಲ್ರಿ, ನ್ಯಾಯ ಕೊಡಿಸ್ರಿ ಸರ್, ನ್ಯಾಯ ಕೊಡಿಸ್ರಿ. ನಮ್ಮ ಮಗಳು ಎಷ್ಟು ಮುದ್ದಾಗಿ ಸಾಕಿದ್ವಿ ನಾವು, ಅದಕ್ಕೆ ನ್ಯಾಯ ಕೊಡಿಸ್ರಿ ಸಾಕು. ಅವನ್ನ ಜೈಲಿಗೆ ಹಾಕ್ರಿ ನಮಗೆ, ನಮ್ಮ ಮಗಳಿಗೆ. ಅಷ್ಟೇ ರೀ ನಿಮ್ಗೆ ಕೇಳ್ಕೊಳೋದು ನಾನು. ಹ್ಞೂ ರೀ ಮಾಡಿದ್ರಿ ಅಲ್ಲಿ ಕುದುರೆದಾಗ. ಅವ್ರು ಇಲ್ರಿ ಮನೆಯಲ್ಲಿ, ಮನೆ ಬಿಟ್ಟು ಹೋಗಿದ್ರಿ ಅವರು. ವನಿತಾ ರೀ ಅವ್ರ ಆಂಟಿ. ಸರ್ ಇವಾಗ ವಿಷಯ ಗೊತ್ತಾದ ತಕ್ಷಣ ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ? ನಾವು ಅಲ್ಲೇ ತಾಯಿ ಮಗ ಹೋಗಿದ್ರಿ ಅವರು. ಹೋದಾಗ ಅವ್ರು ಕಂಪ್ಲೇಂಟ್ ತೊಗೋಲಿಲ್ಲ. ಎಲ್ಲೇ ರಾಣೆಬೆನ್ನೂರು ಸ್ಟೇಷನ್ಯಾಗ ರೀ. ರಾಣೆಬೆನ್ನೂರು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ತಾಯಿ ಮಗ ಕೂಡ ಹೋಗ್ಯಾರ. ಗ್ರಾಮೀಣ ಸ್ಟೇಷನ್. ಹಾಂ, ಅಲ್ಲೇ ಕಂಪ್ಲೇಂಟ್ ತೊಗೊಂಡಿಲ್ಲ. ಅವ್ರು ಹಲಗೇರಿ ಅವ್ರ ಮಾವರು ಯಾರ್ಯಾರನ್ನ ಕರೆದು ಕಾಂಪ್ರಮೈಸ್ ಮಾಡಿ ಅವ್ರನ್ನ ಕಳಿಸಿದ್ರಂತ. ನಮ್ಗೆ ಇಲ್ಲಿ ಬಂದಮೇಲೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂತ. ಹೌದಾ, ಯಾಕೆ ತೊಗೊಳ್ಳಿಲ್ಲ ಅದ ನಮ್ಗೆ ಗೊತ್ತಿಲ್ಲ ರೀ. ಯಾಕೆ ತೊಗೊಳ್ಳಿಲ್ಲ ಅವ್ರು ಕಂಪ್ಲೇಂಟ್ ತೊಗೊಂಡು ಅದು ಆ್ಯಕ್ಷನ್ ತೊಗೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದ್ರಿ? ಪೊಲೀಸರು ತಪ್ಪಲ್ವಾ? ಹೌದ್ರಿ, ತಪ್ಪು. ಮತ್ತು ಅವ್ರು ಮಾಡಿದ ಕಾರಣಕ್ಕೆ ಇದೆಲ್ಲ ಇಷ್ಟೆಲ್ಲ ಆಗಿರೋದು ಅವಾಂತರ. ನಾವು ನಿನ್ನೆ ನ್ಯಾಯ ಕೇಳಿದ್ವಿ. ನಾವು ಮನೆ ಮುಂದೆ ಹೆಣ ಇಟ್ಕೊಂಡು ಬೇಕು ನ್ಯಾಯ ಬೇಕು ಅಂತ ಕೇಳಿದ್ವಿ. ಇದಕ್ಕೆ ಮೂಲ ಕಾರಣ ಯಾರು, ಏನು ಎಂತು ನಾವೆಲ್ಲ ಸರಿಯಾದ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಹೊರಗೆ ಎಳಿತೀವಿ, ಬಯಲಿಗೆ ಎಳಿತೀವಿ, ಅವ್ನಿಗೆ ಅರೆಸ್ಟ್ ಮಾಡ್ತೀವಿ, ಅವ್ನ ಜೈಲಿನಾಗ ಹಾಕ್ತೀವಿ ಅಂತ ನಮಗೆ ಭರವಸೆ ಕೊಟ್ಟರು ನಿನ್ನೆ ಅವರು. ನಾವು ಅದನ್ನ ಕೇಳಿದ್ವಿ ರೀ. ಇವತ್ತು ಹೇಳಕತ್ತಿರಲ್ಲ, ಅವತ್ತು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಕಂಪ್ಲೇಂಟ್ ತೊಗೋಬೇಕಾಯ್ತು ನೀವು. ಯಾಕೆ ಕಂಪ್ಲೇಂಟ್ ತೊಗೊರ್ಲಿಲ್ಲ ನೀವು? ಕಂಪ್ಲೇಂಟ್ ತೊಗೊರ್ಲಿದ್ದಕ್ಕೆ ಇದು ಅನಾಹುತ ಆಗಿದ್ದು ಹೌದಲ್ರಿ. ಸ್ಟೇಷನ್ ಒಳಗಡೆ ಯಾರು ಇದ್ರಂತ್ರಿ? ಸಿಬಿಐ ಇದ್ರಂತೋ ಯಾರು ಇದ್ರು? ಅದು ಅಮ್ಮರಿಗೆ ತಮ್ಗೆ ಗೊತ್ತಿರಿ ಅದು ವಿಷಯ. ನಮಗೆ ಸರಿಯಾದ ಮಾಹಿತಿ ಇಲ್ಲ. ನಾವು ರೈತರು, ನಾವು ಹೊಲಕ್ಕೆ ಹೋಗೋರು. ಮುಂದಲ್ದು ಏನು ನೋಡ್ರಿ, ನಮ್ಗೆ ಅನ್ಯಾಯ ಆಗೈತಿ, ನಮ್ಗೆ ನ್ಯಾಯ ಬೇಕು. ಅವ ಶಿಕ್ಷೆ ಅನುಭವಿಸ್ಬೇಕು, ಯಾರು ಅಪರಾಧಿ. ಅವನು ಅಥವಾ ಅವ್ನಿಗೆ ಸಪೋರ್ಟ್ ಮಾಡಿದ್ರು. ಹೌದು, ಅದ್ರ ಹಿಂದೆ ಎಷ್ಟು ಜನ ಅದಾರ, ಎಲ್ಲರಿಗೂ ಆಗ್ಬೇಕು ಶಿಕ್ಷೆ. ಅವನೊಬ್ಬನ ಅಂತಲ್ಲ, ಅದ್ರ ಹಿಂದೆ ಕೈವಾಡ ಭಾಳ ಐತಿ. ಭಾಳ ಜನ ಅದಾರಂತ್ರಿ. ನಿನ್ನೆ ಹೇಳೈತೆ ಅಲ್ಲೇ ಯಾವುದೋ ರವಿ ಅಂತ, ಸಚಿನ್ ಅಂತ, ಶರತ್ ಅಂತ ಅಲ್ಲಿ ಹೇಳ್ಯಾರಿ ನಿನ್ನ ಹೆಸರು. ಅವ್ರದ್ದು ಅಷ್ಟು ಮೀಡಿಯಾದವರು ಮಾಡ್ಕೊಂಡಾರ. ಅದಕ್ಕೆ ನಮಗೆ ನ್ಯಾಯ ಬೇಕಷ್ಟೆ. ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು. ಅವನಿಗೆ ಅಪರಾಧಿ ಶಿಕ್ಷೆ ಆಗ್ಬೇಕು. ಓಕೆ, ನಿಮ್ಮ ಹೆಸರು? ನಾವು ಶಂಕರ್ ಬಡ್ಡಿ ಅವ್ರು ಅಂತ. ನಾವು ಇಲ್ಲೇ ಸ್ಥಳೀಕ್ರಿ. ಅವರು ನಮಗೆ ಸೊಸೆ ಆಗ್ಬೇಕು ರೀ. ನಾವೆಲ್ಲ ಅಣ್ತಮ್ಮಗಳ ಸಂಬಂಧಿ. ನಾವೆಲ್ಲರೂ ಅಣ್ತಮ್ಮಗಳ್ರಿ. ಇಲ್ಲಿ ನಮ್ಮೂರು ಒಟ್ಟರು ಅಣ್ತಮ್ಮಗಳು ಇದ್ದಂಗೆ ಐತ್ರಿ. ನಮಗೆ ನ್ಯಾಯ ಬೇಕಷ್ಟೆ. ನಾವು ನ್ಯಾಯ ಕೇಳಕತ್ತೀವಿ. ಪ್ರೀತಿ ಮಾಡ್ಬೇಕಾರೆ ಇದು ವಿಚಾರ ಗೊತ್ತಿದ್ದಿಲ್ಲ. ಈಗ ಗೊತ್ತಾಗೈತೆ ಅವನಿಗೆ. ನಿನ್ನೆ ಅವ್ನು ಬರಲ್ ಮಟ್ಟ ನಾವು ಹೆಣ ಎತ್ತಂಗಿಲ್ಲ ಅಂತ ನಾವು ಇದು ಮಾಡಿದ್ವಿ. ಎಲ್ಲಿ ಹೋಗ್ಯಾರೇನ್ರಿ? ಅಲ್ಲೇ ಊರಾಗ ಅದಾರ ಅಂತಾರೆ ಕೆಲವೊಂದು ಮಂದಿ. ಅದ ಊರ್ರ ಇಲ್ಲೇ ಊರಾಗ ಅದಾರ, ಬೇರೆಯವ್ರ ಮನ್ಯಾಗ ಅದಾರ. ಯಾರ ಮನ್ಯಾಗ ಅದಾರ ಕೇಳ್ಬರ್ರಿ, ತೋರಿಸ್ಬರ್ರಿ ಅಂದ್ವಿ ನಾವು. ಐತ್ರಿ, ರಾಜಕೀಯ ವ್ಯಕ್ತಿಗಳು ಅದಾರ ಅಂತ ಅವ್ರಿಗೆ. ಅದಿರೋದಕ್ಕೆ ಇಷ್ಟೆಲ್ಲ ನಾಟಕ ಆಡಕತ್ತಿರೋದು ಅವ್ರು. ಅವ್ರ ಕಡೆ ದುಡ್ಡು ಭಾಳ ಐತೆ ಅಂತ. ದುಡ್ಡು ಇರೋದಕ್ಕನ ಯಾವ ಪಕ್ಷದಲ್ಲಿ ಏನೈತನ ಅವ್ರದ್ದು. ಅವ್ರೇನೋ ದುಡ್ಡು ಮಾಡ್ಯಾರಂತ, ದುಡ್ಡು ಭಾಳ ಐತಂತ. 7 ರೊಕ್ಕ ಕೊಟ್ಟರೆ ಕೇಸ್ ಮುಚ್ಚಿ ಹಾಕ್ತಾರೆ ಹೋಗುವಂತ. ಅದ ಊರಾಗ ಅಂದಾರ್ರಿ. ನಮ್ಮ ಇದ್ರಿಗೆ ಅಂದಾರ.
ನಾವು ಹೊಟ್ಟೆಸ್ತದ್ವು ಏನಾರ ಚಾ ಕುಡಿಯೋಣ ಅಂತ ಮುಂದಕ್ಕೆ ಹೋದ್ವಿ ಅಲ್ಲಿ ಕುತ್ಕೊಂಡ ಹಂಗೆ ವಿಷಯ ಬಂದು ಇಲ್ಲಿ ಬಿಡ್ರಿ ಅವ್ರ ಕಡೆ ದುಡ್ಡು ಭಾಳ ಐತಿ ನೀವು ಏನು ಮಾಡಿದ್ರು ಕೇಸ್ ಮುಚ್ಚಾಕ್ತಾರ ಅಂತ ಹೇಳಿದ್ರು ಅದು ಅವ್ರ ನೋಡೋಣ ತಗೋರಿ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ನೀವು ಅದಿರಿ ತಂದೆ ತಾಯಿ ಇದಿರಿ ಮಾಧ್ಯಮದವ್ರು ಅದಾರ ನಾವು ಬಿಡಂಗಿಲ್ಲ ನಾವು ಬೆನ್ನು ಹತ್ತೀವಿ ನ್ಯಾಯ ದುಡ್ಕಸೋ ಮಟ್ಟ ಬಿಡಂಗಿಲ್ಲ ನಾವು ಹೌದಲ್ರಿ ನಮಗೆ ನ್ಯಾಯ ಬೇಕಷ್ಟ ನಮಗೆ ಬೇಕಾಗಿರೋದು ಜೀವ ಹೋಗೈತಿ ಶಂಕರ್ ಬಡ್ಡಿ ಅವ್ರು ನೋಡ್ರಿ ಶಂಕರಣ್ಣದ ನೀವು ಘಟನೆ ಹಿಂಗಾಗಿದೆ ಈಗ ನಿಮ್ಮ ಅಕ್ಕ ತೀರ್ಕೊಂಡಿದ್ದಾರೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೀರಾ ನೀವು? ಹಾಂ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಹೋಗಿದ್ವಿ 25ನೇ ತಾರೀಕಿಗೆ ಹೋಗಿದ್ವಿ. ಅವಾಗ ಏನಂದ್ರು ಅವರು ಕಂಪ್ಲೇಂಟ್ ಇವ್ರು ಇನ್ಸ್ಪೆಕ್ಟರ್ ತಗಲಿಲ್ಲ. ಹೆಸರು ಕಾಡ್ದೇವ್ರು ಅಂತಂದು ಏನಂದ್ರು ಅವಾಗ ಅವರು ಬಲವಂತದ ಮದ್ವೆ ಮುಂದೆ ಸರಿ ಆಗಂಗಿಲ್ಲ ಇದಾಗಂಗಿಲ್ಲ ಅಂತಂದು ಹೇಳಿದ್ರು ಅವರು. ಓಕೆ ನಿಮ್ಮ ಅಂದ್ರೆ ಆ ಹುಡುಗನ ಪರವಾಗಿ ಏನಾರ ಮಾತಾಡಿದ್ರ? ಆ ಹುಡುಗನ ಪರವಾಗಿ ಮಾತಾಡ್ಯಾರ್ರಿ ಅವರು. ಮಾತಾಡಿ ಕಂಪ್ಲೇಂಟ್ ತಗರ್ಲಿಲ್ಲ ಅವರು. ಅವ್ರ ರಾಜಕೀಯ ವ್ಯಕ್ತಿಗಳು ಬಂದು ನಡಿವೆ ರೊಕ್ಕದ ಕನ್ವಿನ್ಸ್ ಮಾಡೀವಿ ಅಂತಂದು ಹೇಳ್ಯಾರಿ. ಸುಳ್ಳು ಆರೋಪ ಮಾಡ್ಯಾರ. ಯಾರು ನಿಮಗೆ ನಮಗೆ ದುಡ್ಡು ಕೊಟ್ಟವಿ ಅಂತಂದು ಆರೋಪ ಮಾಡಾಕತ್ತಾರ. ಆರೋಪ ಮಾಡಾಕತ್ತಾರ. ಅದರಿಂದ ಈಗ ಅಲ್ಲ ತೀರ್ಕೊಂಡ್ಬಿಟ್ರಿ. ಈಗ ತೀರ್ಕೊಂಡಾಳ ಇವ್ರನ್ನ ಗಲ್ ಸಿಕ್ತಿ ಆಗಮಟ ನಾವು ಬಿಡಲ್ಲ. ಟೋಟಲ್ ಎಷ್ಟು ಜನರ ಮೇಲೆ ದೂರ ಕೊಡೋದಕ್ಕೆ ನಿರ್ಧಾರ ಮಾಡಿದ್ವಿ? 12 ಜನದ ಮ್ಯಾಗ ದೂರ ಕೊಡಕ್ಕೆ ಇದು ಮಾಡ್ಯಾರ. ಅವ್ರ ಅಪ್ಪ, ಅವ್ರ ದೊಡ್ಡಪ್ಪನ ಮಕ್ಕಳು, ಇವ ಹಲಗೇರಿ ಒಬ್ಬಂದು ಹುಡುಗ, ಇನ್ನೂ ಒಂದು 8 ಜನ ಅದಾರ. ಹುಡುಗಿ ತಂಗಿ ಮೇನ್ ಪ್ರಾತದಾರಿ. ನಮ್ಮ ತಂಗಿ ತಂಗಿ ಆಕಿ ಫ್ರೆಂಡ್ ರೀ ಆಕಿ. ಪೊಲೀಸರ ಮೇಲೆ ಏನಾದ್ರು? ಪೊಲೀಸರ ಮೇನ್ ಪಾತ್ರದಾರಿ. ದೂರ ಇದೆಯಾ? ಅವ್ರ ಮ್ಯಾಗ ದೂರ ಇದ್ರಿ. ಇನ್ಸ್ಪೆಕ್ಟರ್ ಮ್ಯಾಗ ಅವ್ರು ಕಂಪ್ಲೇಂಟ್ ತಗಲಿಲ್ಲ ದೂರ ಕೊಟ್ಟವ್ರಿ. ದೂರ ಕೊಟ್ಟಿದ್ರಿ? ಕೊಟ್ಟಿವಿ. ಓಕೆ. ಈಗ ಇಷ್ಟೆಲ್ಲ ಅಮಾನುಷವಾಗಿ ಎಷ್ಟೆಲ್ಲ ನಡೆಸ್ಕೊಂಡ್ರಲ್ಲ, ಯಾವ ರೀಸನ್ ಮೇಲೆ ಷರತ್ತು ಒಲ್ಲೆ ಅನ್ನಕತ್ತಿದೆ? ಏನ್ ರೀಸನ್ ಪ್ರಮುಖ? ಅವ್ರ ಮನ್ಯಾಗ ನಾವು ಮನಿ ಕರ್ಕನಂಗಿಲ್ಲ ಅಂತಂದು ಹೇಳಿರೋ ಮ್ಯಾಕ ಒಟ್ಟು ಅವನ್ನೆಲ್ಲ ಇದು ಮಾಡ್ಯಾರ್ರಿ ಅವ್ರು. ಮನಿ ಬಿಟ್ಟು ಯಾಕೆ ಹೋಗ್ಕಾಯ್ತು ನಿಂದ? ಹೆಂಗಂದ್ರೆ ಅವರು ಎಲ್ಲ ಸುದ್ದಿ ಕೇಳಕ್ಲಿ ನಮ್ಮನ್ನ ಇನ್ನು ಹೊಡಿತಾರ ಬಂದು ಅಂತಂದು ಮನಿ ಬಿಟ್ಟು ಹೋಗ್ಯಾರ್ರಿ. ಈಗ ಅವ್ ಮನಿ ಬಿಟ್ಟು ಹೋಲ್ರಿ. ನಾವು ಏನು ಮಾಡ್ಬೇಕತ್ತ ಆದ್ರೆ ನಿನ್ನೆ ಮಾಡಿಲ್ಲ. ಕಾನೂನು ಪ್ರಕಾರ ಹೋಗ್ಬೇಕಂದ್ ಹೊಂಟವಿ. ಈಗ ಕಾನೂನು ಪ್ರಕಾರ ಸಿಗ್ಲಿಲ್ಲ ಅಂದ್ರೆ ಆ ಹುಡುಗನ ಜೀವಂತವಾಗಿ ನಾವು ಬಿಡಂಗಿಲ್ಲ. ಕಾನೂನು ಪ್ರೊಸೀಸರ್ ಈಗ ತಗಂತಂದ್ರೆ ಈಗ ಇದು ಹಿಂದೊಂದ್ಸತ್ತ ಅನ್ಯಾಯ ಆಗೈತ್ರಿ. ಈಗ ಇವತ್ತು ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ. ಅವ್ರನ್ನ ಯಾರನ್ನೂ ಬಿಡಲ್ಲ ನಾವು. ಸ್ಟೇಷನ್ಗೆ ನೀವು ದೂರ ಕೊಡಕ್ ಹೋದಾಗ ತಗೊಂಡಿದ್ರಿ? ಈಗಲೇ ಹಾಕದಿಲ್ರಿ ಅದು. ಓಕೆ. ಈಗ ವಕೀಲ್ ಹಿಡ್ಕೊಂಡು ನೀವು ದೂರ ಕೊಡ್ತಾವ್ರಿ. ನಿಮ್ಮ ಹೆಸರು? ಮನೋಜ್ ಪರಮೇಶಪ್ಪ ಪರಮನವ್ರು, ಶಂಕರೇಪುರ. ಏನಾಗ್ಬೇಕು ಅವ್ರಿಗೆ?